ಮಾನ್ವಿ ತಾಲೂಕಿನಲ್ಲಿ ನಕಲಿ ಜೋಳ ರೈತರ ನೋಂದಣಿ ದಂಧೆ ಹೆಚ್ಚಾಗಿದ್ದು, ಸರ್ಕಾರ ಕೂಡಲೇ ಇದನ್ನ ಪತ್ತೆ ಹಚ್ಚಿ ನೈಜ ರೈತರಿಗೆ ಅನುಕೂಲ ಮಾಡಿಕೊಡಬೇಕೆಂದು ಬಿಜೆಪಿ ರೈತ ಮೋರ್ಚಾದಿಂದ ಮಾನ್ವಿ ತಹಶೀಲ್ದಾರರಿಗೆ ಮನವಿ ಸಲ್ಲಿಸಲಾಯಿತು. ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಮಾನ್ವಿ ತಾಲೂಕಿನ ಹಲವು ಜೋಳ ಖರೀದಿ ಕೇಂದ್ರದಲ್ಲಿ ಜೋಳ ಮಾರಾಟಕ್ಕಾಗಿ ನಕಲಿ ರೈತರ ಹೆಸರಿನಲ್ಲಿ ಜೋಳ ವ್ಯಾಪಾರಸ್ಥರು ಮತ್ತು ಮಧ್ಯವರ್ತಿಗಳು ನೋಂದಾಯಿಸಿಕೊಂಡು ಬೇರೆ ರಾಜ್ಯದಿಂದ ಜೋಳ ಖರೀದಿಸಿ ಸರ್ಕಾರಕ್ಕೆ ಹೆಚ್ಚಿನ ಬೆಲೆಗೆ ಮಾರಾಟ ಮಾಡುತ್ತಿದ್ದು, ಇದರಿಂದ ನೈಜ ರೈತರು ಬೆಳೆದ ಜೋಳಕ್ಕೆ ಸರಿಯಾದ ನೋಂದಣಿ ಸಿಗದೆ ಹಲವು ರೈತರು ಸಂಕಷ್ಟ ಎದುರಿಸುತ್ತಿದ್ದಾರೆ. ಕಾರಣ ತಾವುಗಳು ಜೋಳ ನೋಂದಣಿ ಅಕ್ರಮದಲ್ಲಿ ಭಾಗಿಯಾದ ನಕಲಿ ರೈತರು ಮತ್ತು ಸರ್ಕಾರದ ನಿಯಮಗಳೇ ಬೇರೆ, ಆದರೆ ಮಾನವಿಯಲ್ಲಿ ನಡೆಯುವ ನಿಯಮಗಳೇ ಬೇರೆ. ಯಾಕಂದ್ರೆ ಭತ್ತ ಬೆಳೆದ ರೈತರ ಜಮೀನಿನಲ್ಲಿ ಜೋಳ ಬೆಳೆಯಲಾಗಿದೆ ಎಂದು ಜಿಪಿಎಸ್ ಮಾಡಲಾಗಿದೆ ಎಂದು ರೈತ ಮೋರ್ಚಾ ಮಾನ್ವಿ ತಾಲೂಕು ಅಧ್ಯಕ್ಷ ರುದ್ರಪ್ಪಗೌಡ ಆಕ್ರೋಶ ವ್ಯಕ್ತಪಡಿಸಿದರು. ನಿಜವಾದ ರೈತರಿಗೆ ಅನ್ಯಾಯವಾಗುತ್ತಿದ್ದು, ಆಂಧ್ರದಿಂದ ಜೋಳ ಖರೀದಿ ಮಾಡಿ ಮಾನ್ವಿಯಲ್ಲಿ ಅಕ್ರಮ ದಂಧೆಕೋರರು ಜೋಳ ಬೆಳೆಯಲಾಗಿದೆ ಎಂದು ನೋಂದಣಿ ಮಾಡಿಸಿದ್ದಾರೆ. ಈ ಅಕ್ರಮ ದಂಧೆ ನಿಲ್ಲಬೇಕು ಎಂದು ಕಿಡಿಕಾರಿದರು. ಈ ನಿಜವಾದ ರೈತರ ಜೋಳ ಖರೀದಿ ಆಗ್ತಾ ಇಲ್ಲ, ಬರೀ ವ್ಯಾಪಾರಸ್ಥರ ಜೋಳನೇ ಖರೀದಿ ಮಾಡ್ತಾರೆ. ಯಾಕಂದರೆ ಈ ಖರೀದಿದಾರ ಏನು ಮಾಡ್ತಾರೆ, 2200ಕ್ಕೆ ರೈತರಲ್ಲಿ ಖರೀದಿ ಮಾಡಿ 3300ಕ್ಕೆ ಇಲ್ಲಿ ಮಾರಾಟ ಮಾಡ್ತಾರೆ. ಇದು ಆಮೇಲೆ ಇನ್ನೆಲ್ಲ ಹಚ್ಚೋದು ಹೊಲಗಳನ್ನು ಜೋಳ ಅಂತಲೇ ಇದು ಮಾಡ್ತಾರೆ, GPS ಮಾಡ್ತಾರೆ. ಹಿಂಗಾಗಿ ಭಾಳ ಅಕ್ರಮ ನಡೆಯಕತ್ತದ ಇಲ್ಲೆಲ್ಲ. ಅದಕ್ಕೆ ತಹಶೀಲ್ದಾರ ಗಮನಕ್ಕೆ ತಂದೀವಿ ನಾವು. ಮುಂದೆ ಏನಾಗುತ್ತೋ ನೋಡ್ಬೇಕು. ಒಂದು ವೇಳೆ ತಹಶೀಲ್ದಾರ್ ಇದ್ರ ಬಗ್ಗೆ ಗಮನ ಹರಿಸದೇ ಇದ್ದರೆ ನಾವು ಉಗ್ರ ಹೋರಾಟ ಮಾಡಬೇಕಂತ ತೀರ್ಮಾನ ಮಾಡಿದ್ದೀವಿ ನಮ್ಮ BJP ಪಕ್ಷದಿಂದ. ಸರ್ಕಾರಕ್ಕೆ ಕಣ್ಣಿಲ್ಲ, ಇವತ್ತು ರೈತರ ಬಗ್ಗೆ ಯಾವುದೇ ರೀತಿ ಕಾಳಜಿ ಇಲ್ಲ ಸರ್ಕಾರಕ್ಕೆ. ಇನ್ನು ಅಧಿಕಾರಿಗಳಿಗೆ ಎಲ್ಲಿ ಕಾಳಜಿ ಇರುತ್ತೆ ಹೇಳಿ ಸರ್. ಹಂಗಾಗಿ ಅಧಿಕಾರಿಗಳ ನಿರ್ಲಕ್ಷ್ಯದಿಂದನೇ ಇದೆಲ್ಲ ಆಗ್ತಾಯಿದೆ. ಅದಕ್ಕಾಗಿ ಇವತ್ತು ಅಧಿಕಾರಿಗಳ ಗಮನಕ್ಕೆ ನಾವು ತಂದೀವಿ ಸರ್. ಇವತ್ತು ನಾವು ಮೆಮೊರಾಂಡಮ್ ಕೊಟ್ಟಿದ್ದೀವಿ. ಮುಂದಿನ ದಿನಮಾನದಲ್ಲಿ ನಾವು ಉಗ್ರ ಹೋರಾಟ ಮಾಡ್ತೀವಿ ಸರ್. ಇದಕ್ಕೆ ಅವ್ರು ಕ್ರಮ ತಗೊಳ್ಳಿಲ್ಲ ಅಂದರೆ. ಈ ಮುಂಗಾರು ಜೋಳ ಒಂದು ನೋಂದಣಿ ಆಗ್ತಕ್ಕಂಥ ಪ್ರಕ್ರಿಯೆ ಆರಂಭ ಆಗಿದ್ದು, ಇದರಲ್ಲಿ ಜೋಳ ಖರೀದಿ ಕೇಂದ್ರದ ಅಧಿಕಾರಿಗಳು ಸೇರಿದಂತೆ ಕೆಲವೊಂದು ಫೀಲ್ಡ್ ಕ್ಷೇತ್ರ ಮಟ್ಟದಲ್ಲಿ ಇರ್ತಕ್ಕಂಥವರು ಈ ಜೋಳ ಬೆಳೆಯನ್ನು ಅಪ್ಲೋಡ್ ಮಾಡುವುದರಲ್ಲಿ ಈ ನೆಲ್ಲು ಹಾಕಿದಂಥ ಹೊಲಗಳು ಕೂಡ ಜೋಳ ಹಾಕ್ಯಾರ ಅಂತೇಳಿ ಮತ್ತೆ ಪುನಃ ಔಟ್ರನ್ನ ಅಪ್ಲೋಡ್ ಮಾಡ್ತಾ ಅವ್ರ ಹೆಸರಿನಲ್ಲಿ ನೋಂದಣಿ ಮಾಡ್ತಾ ಖರೀದಿ ಕೇಂದ್ರಗಳಲ್ಲಿ ನೈಜ ರೈತರಿಗೆ ಈ ಜೋಳದ ಮಾರಾಟದ ಅವಕಾಶ ಸಿಗದಂತೆ ಮಾಡ್ತಾ ಇದ್ದಾರೆ. ಈ ಕಾರಣಕ್ಕಾಗಿ ಇವರೆಲ್ಲರೂ ಕೂಡ ಪಕ್ಕದ ಆಂಧ್ರ ಪ್ರದೇಶದಿಂದ ತೆಲಂಗಾಣದಿಂದ ಜೋಳಗಳನ್ನು ಖರೀದಿ ಮಾಡ್ಕೊಂಬಂದು ಈಗಾಗಲೇ ಮಾನ್ವಿ ತಾಲೂಕಿನಲ್ಲಿ ಸ್ಟಾಕ್ ಇಟ್ಕೊಂಡಾರ. ಕೂಡಲೇ ಅಧಿಕಾರಿಗಳು ಮತ್ತೊಮ್ಮೆ ಸಮೀಕ್ಷೆ ಮಾಡಿ ಕ್ಷೇತ್ರ ಪರಿಶೀಲನೆ ಮಾಡಿ ಆ ಒಂದು ಬೋಗಸ್ ಮಾಡಿದಂಥ ಒಂದು ಕ್ಷೇತ್ರದ ವಿಸ್ತೀರ್ಣಗಳನ್ನು ತೆಗೆದುಹಾಕಬೇಕು ಅಲ್ಲಿಂದ, ಒಂದು ಆನ್ಲೈನ್ನಿಂದ ಅಂತೇಳಿ ನಾವೆಲ್ಲರೂ ಕೂಡ ಭಾರತೀಯ ಜನತಾ ಪಕ್ಷದ ಈ ಮಾನ್ವಿ ಮತ್ತು ರಾಯಚೂರು ಜಿಲ್ಲೆಯ ರೈತ ಮೋರ್ಚಾ ವತಿಯಿಂದ ಇವತ್ತು ಮಾನ್ಯ ತಹಸೀಲ್ದಾರರಿಗೆ ಮನವಿ ಕೊಟ್ಟಿದ್ದೀವಿ. ಕೂಡಲೇ ಅವರು ಕ್ರಮ ಕೈಗೊಳ್ಳದಿದ್ದರೆ ಮುಂದಿನ ದಿನಗಳಲ್ಲಿ ರೈತರ ಪರವಾಗಿ ನಾವು ಉಗ್ರ ಹೋರಾಟ ಮಾಡುವಂಥ ಎಚ್ಚರಿಕೆಯನ್ನು ಕೂಡ ನಾವು ತಾಲೂಕು ಆಡಳಿತಕ್ಕೆ ಮತ್ತು ಕೃಷಿ ನಿರ್ದೇಶಕರಿಗೆ, ಸಹಾಯಕ ಕೃಷಿ ನಿರ್ದೇಶಕರಿಗೆ ಕೂಡ ನಾವು ಈ ಮೂಲಕ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅಂತೇಳಿ ನಾನು ಮಾಧ್ಯಮದ ಮುಖಾಂತರ ತಿಳಿಸ್ತಾ ಇದ್ದೀನಿ. ಇದೆಲ್ಲ ರೈತರ ಬಗ್ಗೆ ಇರ್ತಕ್ಕಂಥ ನಿರ್ಲಕ್ಷ್ಯ, ವ್ಯಾಪಾರಸ್ಥರ ಪರವಾಗಿ ಇರ್ತಕ್ಕಂಥ ಒಂದು ನಿಲುವು ಇವ್ರದ್ದು. ಅಧಿಕಾರಿಗಳು ಯಾವುದು ಕೂಡ ರೈತರ ಬಗ್ಗೆ ಇರ್ತಕ್ಕಂಥ ಒಂದು ಪ್ರಕ್ರಿಯೆಗಳಿಗೆ ಯಾವತ್ತೂ ಕೂಡ ನಿರ್ಲಕ್ಷ್ಯ ತೋರ್ತಾನೆ ಬಂದಿದ್ದಾರೆ. ಇವತ್ತಲ್ಲ, ಇದು ಕಳೆದ 16 ವರ್ಷಗಳಿಂದ ಇದೇ ರೀತಿಯಾಗಿ ಮಾನ್ವಿ ತಾಲೂಕಿನಲ್ಲಿ ಅಧಿಕಾರಿಗಳಿಂದ ನಡೀತಾ ಇದೆ. ಇದು ಇಲ್ಲಿಗೆ ಕೊನೆ ಆಗಬೇಕು. ಇಲ್ಲದೇ ಇದ್ದರೆ ಭಾರತೀಯ ಜನತಾ ಪಕ್ಷದ ವತಿಯಿಂದ ಮುಂದಿನ ದಿನಗಳಲ್ಲಿ ನಮ್ಮ ರೈತ ಮೋರ್ಚಾ ವತಿಯಿಂದ ವರದಿ ಶಾಫಿಕ್ ಹುಸೇನ್, ಮಾನವಿ.